ಇತರೆ ಉದ್ದೇಶಗಳಿಗೆ ಪಾರ್ಕ್ ಜಾಗ ಬಳಕೆ ಮಾಡುವಂತ ವಿಚಾರ ಸರ್ಕಾರದ ಈ ನಿರ್ಧಾರಕ್ಕೆ ವಿಪಕ್ಷಗಳು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ನಡೆಗೆ ಸಂಸದ ತೇಜಸ್ವಿ ಸೂರ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಪತ್ರ ಬರೆದಿದ್ದಾರೆ. ಈ ಪಾರ್ಕ್ಗಳ ಶೇಕಡ 5% ಜಾಗ ಇತರೆ ಉದ್ದೇಶಕ್ಕೆ ಬಳಕೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸಂಪುಟದಲ್ಲಿ ಈಗಾಗಲೇ ಒಪ್ಪಿಗೆಯನ್ನು ನೀಡಲಾಗಿದೆ, ಅನುಮೋದನೆಯನ್ನ ನೀಡಿದ್ದಾರೆ. ಸಚಿವ ಸಂಪುಟದ ನಿರ್ಧಾರವನ್ನು ವಿರೋಧಿಸಿ ತೇಜಸ್ವಿ ಸೂರ್ಯ ಒಂದು ಪತ್ರ ಬರೆದಿದ್ದಾರೆ. ಡಿಕೆ ಶಿವಕುಮಾರ್ಗೆ ಪತ್ರವನ್ನ ಬರೆದಿದ್ದಾರೆ, ನಿರ್ಧಾರವನ್ನ ವಾಪಸ್ ಪಡಿಬೇಕು ಅನ್ನುವಂತ ಆಗ್ರಹವನ್ನ ಮಾಡಿದ್ದಾರೆ. ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಆಗ್ರಹಿಸಿದ್ದಾರೆ. ಈ ಮೊದಲು ಕೂಡ ಪ್ರತಿಭಟನೆಗಳನ್ನ ಮಾಡಿದ್ರು, ಧರಣಿಯನ್ನ ಮಾಡಿದ್ರು. ಯಾವುದೇ ಕಾರಣಕ್ಕೂ ಕೂಡ ಮರಗಳನ್ನು ಕಡಿಯೋದಕ್ಕೆ ಪಾರ್ಕ್ನಲ್ಲಿ ಸುರಂಗ ಮಾರ್ಗವನ್ನು ನಿರ್ಮಾಣ ಮಾಡೋದಕ್ಕೆ ಬಿಡೋದಿಲ್ಲ ಅನ್ನುವಂಥದ್ದನ್ನ ಹೇಳಿದ್ರು ಕೂಡ ಈಗ ಮತ್ತೆ ಅದನ್ನೇ ಮಾಡುವಂಥ ಉದ್ದೇಶ ಸರ್ಕಾರ ಹೊಂದಿದೆ ಅನ್ನುವಂಥ ಮಾಹಿತಿ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸತ್ತಾರ್, ಈ ಹಿಂದೆಯೂ ಕೂಡ ಲಾಲ್ಬಾಗ್ ಯಾವುದೇ ಕಾರಣಕ್ಕೂ ಕೂಡ ಅಲ್ಲಿರುವಂಥ ಒಂದಷ್ಟು ಸ್ಮಾರಕಗಳಾಗಿರ್ಬೋದು, ಈ ಭಾಳ ವರ್ಷಗಳಿಂದ ದಶಕಗಳಿಂದ ಇರುವಂಥ ಒಂದಷ್ಟು ಪ್ರೊಟೆಕ್ಟ್ ಮಾಡಿರುವಂಥ ವಸ್ತುಗಳಾಗಿರ್ಬೋದು, ಯಾವುದು ಕೂಡ ಹಾಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಸಾಕಷ್ಟು ಪ್ರತಿಭಟನೆಗಳು ನಡೆದವು. ಆದರೆ ಈಗ ಶೇಕಡ 5% ಬಳಕೆ ಆದ ನಂತರ ಉಳಿಯೋದೇನು ಅನ್ನುವಂಥ ಪ್ರಶ್ನೆ ಏನಾಗಬಹುದು? ಡೀಟೇಲ್ಸ್ ಏನಿದೆ ಅಶ್ವಿನಿ? ಈಗ ಸದ್ಯದ ಈ ಒಂದು ವಿಚಾರ ಏನಿದೆ ಅಂದರೆ ಈ ಒಂದು ತಿದ್ದುಪಡಿ ವಿಚಾರ ಆಗಿರ್ಬೋದು, ಅಂದರೆ 1975ರ ಈ ಒಂದು ಸರ್ಕಾರಿ ಉದ್ಯಾನವನ ಸಂರಕ್ಷಣಾ ಕಾಯ್ದೆಗೆ ತಿದ್ದುಪಡಿ ತರಲು ಇದೀಗ ಮಸೂದೆಯನ್ನು ಕರ್ನಾಟಕ ಸಚಿವ ಸಂಪುಟ ಅನುಮೋದಿಸಿದ ಬೆನ್ನಲ್ಲೇ ಒಂದಿಷ್ಟು ಪ್ರಶ್ನೆಗಳು ಸಹಜವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಒಂದು ಕಾಲದ ಗಾರ್ಡನ್ ಸಿಟಿ ಈಗ ಅಲ್ಲೊಂದು ಪಾರ್ಕ್, ಕಬ್ಬನ್ ಪಾರ್ಕ್ ಆಗಿರ್ಬೋದು ಅಥವಾ ಲಾಲ್ಬಾಗ್ ವಿಚಾರವಾಗಿ ಅಲ್ಲಿರುವಂತಹ ಮರ ಕಡಿಯಲು ಕೂಡ ಈ ಹಿಂದೆ ಸರ್ಕಾರ ಮುಂದಾದ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಅದನ್ನು ಉಳಿಸುವಂತಹ ಒಂದು ಕೆಲಸ ಆಯಿತು. ಇದೀಗ ಶೇಕಡ 5% ಈ ಭೂಮಿ ಏನಿದೆ ಮಾರಾಟಕ್ಕೆ ಅನುವು ಮಾಡುವಂತಹ ಸಂದರ್ಭದಲ್ಲಿ ಅದು ಯಾವ ರೀತಿ ಆಗುತ್ತೆ ಅನ್ನೋದು ಪ್ರಶ್ನೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಲಾಲ್ಬಾಗ್ನಲ್ಲಿ 5% ಅಂದರೆ ಸರಿಸುಮಾರು 5ರಿಂದ 10 ಎಕರೆಯಷ್ಟು ಜಾಗವನ್ನು ಈ ರೀತಿ ಕೊಡಬೇಕಾಗುತ್ತೆ. ಇದರ ಹಿಂದಿನ ಉದ್ದೇಶ ಈ ಟನಲ್ ರೋಡಿಗೆ ಅನುವು ಮಾಡಿಕೊಡುವುದು, ಅದಕ್ಕೆ ಬೇಕಾದ ರೀತಿಯಲ್ಲಿ ಈ ಒಂದು ನಿಯಮವನ್ನು ಜಾರಿಗೆ ತರಲಾಗಿದೆ ಅನ್ನೋ ಆ ನೇರ ಆರೋಪವನ್ನು ಇವತ್ತು ಸಂಸದ ತೇಜಸ್ವಿ ಸೂರ್ಯ ಅವರು ಮಾಡ್ತಾ ಇರುವಂಥದ್ದು. ಇದರಿಂದ ಈ ಒಂದು ನಿಯಮ ಜಾರಿಯಾದಂತಹ ಸಂದರ್ಭದಲ್ಲಿ ಶೇಕಡ 5% ಭಾಗವನ್ನು ಇವರು ಕೊಟ್ಟಂತ ಸಂದರ್ಭದಲ್ಲಿ ಅದು ಮಾರಾಟ ಆಗಿರ್ಬೋದು, ಗುತ್ತಿಗಾಗಿರ್ಬೋದು, ಉಡುಗೊರೆ ಆಗಿರ್ಬೋದು ಅಥವಾ ವಿನಿಮಯ ಅದು ಯಾವ ರೀತಿಯಲ್ಲಿ ಇದನ್ನು ಜಾರಿಗೆ ತರ್ತಾರೆ. ಉದಾಹರಣೆ, ಅದನ್ನು ಮಾರಾಟ ಮಾಡೋದಾದ್ರೆ ಯಾರಿಗೆ ಮಾರಾಟ ಮಾಡ್ತಾರೆ, ಇನ್ನು ಅಥವಾ ಮೂಲಸೌಕರ್ಯಕ್ಕೋಸ್ಕರ ಅದನ್ನು ಬಳಕೆ ಮಾಡಿದಂಥ ಸರ್ಕಾರ ಸಮಜಾಯಿಷಿ ಕೊಟ್ಟರು ಕೂಡ ಈಗಾಗಲೇ ಪಾರ್ಕಿಗೂ ಹೊರತುಪಡಿಸಿದಂತಹ ಝೋನ್ಗಳನ್ನು ಕೂಡ ಈಗಾಗಲೇ ಅಕ್ವೈರ್ ಮಾಡಿರುವಂತಹ ಆರೋಪ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಪಾರ್ಕನ್ನೇ ಮತ್ತೆ 5% ಕೊಡಬೇಕಾದ್ರೆ ಇದು ಸರಿಯಲ್ಲ ಅನ್ನೋ ಆಕ್ರೋಶವನ್ನು ಇದೀಗ ಅಲ್ಲಿರುವಂತಹ ಜನರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾಗಿ ವಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಮುಂದಿಟ್ಟುಕೊಂಡು ಯಾವುದೇ ಕಾರಣ ಕೂಡ ಈ ನಿಯಮ ಜಾರಿಗೆ ತರಬಾರದು ಅನ್ನೋ ನಿಟ್ಟಿನಲ್ಲಿ ಕೂಡ ಬಿಗಿಗೊಳಿಸಿರುವಂತದ್ದು. ಅಶ್ವಿನಿ, ಆಲ್ ರೈಟ್ ಸತಾರ್, ಹಾಗೆ ಸಂಪರ್ಕದಲ್ಲಿರಿ.